ಮಂಜುನಾಥ್ ಮಗ ಅಭಿಜಯ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ. ಕಾಶ್ಮೀರದಿಂದ ವಾಪಸ್ ಆಗೋದಕ್ಕೆ ಅಧಿಕಾರಿಗಳು ಹೇಗೆ ನೆರವಾದರು, ಅಲ್ಲಿ ಏನ್ ನಡೀತು, ಇದರ ಬಗ್ಗೆ ಮಾತಾಡಿದ್ದಾರೆ. ಹೆಗಲ ಮೇಲೆ ಹೊತ್ತುಕೊಂಡು ನನ್ನ ಜೀವ ಉಳಿಸಿದ್ರು. ಉಗ್ರರ ದಾಳಿ ಬಗ್ಗೆ ಅಭಿಜಯ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಸುವರ್ಣ ನ್ಯೂಸ್. ಪುತ್ರ ಆಗಿರುವಂತಹ ಅಭಿಜಿತ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈಗಾಗಲೇ ಇಷ್ಟು ದೊಡ್ಡ ರೆಸ್ಪಾನ್ಸ್ ಬರ್ತಾ ಇರುವಂತದ್ದು, ಇಡೀ ಜನ ನಿಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳುವಂತಹ ರೆಸ್ಪಾನ್ಸ್ ಬರ್ತಾ ಇದೆ. ಏನ್ ಹೇಳ್ತೀರಿ ಇದಕ್ಕೆ, ಈ ರೆಸ್ಪಾನ್ಸ್ಗೆ, ಶಿವಮೊಗ್ಗದ ಜನತೆ ಕೊಟ್ಟಂತ ಈ ಪ್ರೀತಿಗೆ? ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ಇಷ್ಟೆಲ್ಲ ಇದು ನಂಗೆ ತುಂಬಾ ಬೇಜಾರು ಇದೆ, ಒಂದ್ ಕಡೆ ಖುಷಿನೂ ಇದೆ. ಇಷ್ಟೆಲ್ಲ ಇಡೀ ಕರ್ನಾಟಕದ ಜನತೆ, ಇಡೀ ಇಂಡಿಯಾ ಇಷ್ಟು ಸಪೋರ್ಟ್ ಮಾಡಿದೆ ಅಂತ ತುಂಬಾ ಅಧಿಕಾರಿಗಳು ಎಲ್ಲರೂ, ತೇಜಸ್ವಿ ಆಗಿರ್ಬೋದು, ಎಲ್ಲರೂ ಸುಮಾರು ಜನ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಅಲ್ಲಿಂದ ಇಲ್ಲಿಗೆ ಬರೋತ್ತಿಗೆ ಬಾಡಿನ ತಗೊಂಬರೋಷ್ಟೊತ್ತಿಗೆ ತುಂಬಾ ಹೆಲ್ಪ್ ಮಾಡಿದ್ರು. ಒಂದು ಕಡೆ ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇರುವಂತದ್ದು ಒಂದು ವಿಡಿಯೋ. ಆ ವಿಡಿಯೋದಲ್ಲಿ ತಮ್ಮನ್ನೊಬ್ರು ಹೊತ್ಕೊಂಡು ರೆಸ್ಕ್ಯೂ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಏನದು ಇನ್ಸಿಡೆಂಟ್, ಅದ್ರ ಹಿಂದೆ ಏನಾಯಿತು, ಅವರೇ ನಿಮ್ಮನ್ನ ರೆಸ್ಕ್ಯೂ ಮಾಡಿದ್ದೆ, ಏನ್ ಕತೆ ಅದು? ಅವರು ಕಾಶ್ಮೀರಿನ್ ಲೋಕಲ್ ಏಡ್ಸ್, ಅವರೇ ನಮಗೆ ಹೆಲ್ಪ್ ಮಾಡಿದ್ದು. ಅಮ್ಮನ್ನ ಇನ್ನೊಬ್ರು ಕೈ ಇಟ್ಕೊಂಡು ಕರ್ಕೊಂಡ್ ಬರ್ತಿದ್ರು. ಅಲ್ಲಿ ತುಂಬಾ ಮೌಂಟೇನ್ ಜಾಗ, ತುಂಬಾ ಅಲ್ಲಿ ಕಲ್ಗಳು, ಕೊಚ್ಚೆ ತುಂಬಾ ಎಲ್ಲ ಆಗಿತ್ತು. ಅವರೇ ನನ್ನ ಹೆಗಲ ಮೇಲೆ, ಅವ್ರು ನಂಗೆ ಆ ದಿನ ಚೂರು ಹುಷಾರಿರ್ಲಿಲ್ಲ, ಅವ್ರು ನನ್ನ ಮೈ ಮೇಲೆ, ನಾನು ಅವ್ರನ್ನ ಹೆಗಲ ಮೇಲೆ ಇಟ್ಕೊಂಡು ಕರ್ಕೊಂಡ್ ಬಂದ್ರು. ಇವಿಷ್ಟು ಅಭಿಜಯ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಅಂಜನಮೂರ್ತಿ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಶಿವಮೊಗ್ಗ. ಸುವರ್ಣ ನ್ಯೂಸ್ ಜೊತೆ ಅಭಿಜಯ್ ಮಾತಾಡಿದರು. ಮಂಜುನಾಥ್ ರಾವ್ ಅಂತ್ಯ ಸಂಸ್ಕಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ. ಅಲ್ಲಿಗೆ ತೆರಳುವಾಗ ಮಗ ಮಾತಾಡಿರೋದು, ಆ ದಿನ ಏನೆಲ್ಲ ಆಯ್ತು ಅನ್ನೋದರ ಬಗ್ಗೆ, ಅಲ್ಲಿನ ಸ್ಥಳೀಯರು ಎಷ್ಟು ಹೆಲ್ಪ್ ಮಾಡಿದ್ರು, ಇಡೀ ಕರ್ನಾಟಕ, ಭಾರತದ ಜನರ ಸಪೋರ್ಟಿಗೆ ಧನ್ಯವಾದ ತಿಳಿಸಿದ್ರು. ಘಟನೆ ನಡೆದಂತಹ ದಿನ ಹೇಗಿತ್ತು ಪರಿಸ್ಥಿತಿ ಅನ್ನೋದರ ಬಗ್ಗೆ ಮಾತಾಡಿದ್ರು. ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಕೂಡ ಇದರ ಬಗ್ಗೆ ವಿವರವಾಗಿ ಹೇಳಿದ್ರು. ಎಷ್ಟು ಜನ ಉಗ್ರರಿದ್ರು, ಏನ್ ನಡೀತು ಆ ದಿನ ಅನ್ನೋದರ ಬಗ್ಗೆ. ನಮ್ಮ ದೇಶದಲ್ಲೇ ನೀರು ಕುಡಿದು ದೇಶ ವಿರೋಧಿ ಚಟುವಟಿಕೆ ಮಾಡ್ತಿರೋಂಥವ್ರು ಸಂಖ್ಯೆ ಈ ತರ ಅಲ್ಲೊಂದು ಇಲ್ಲೊಂದು ಇರೋದ್ರಿಂದ ಎಲ್ಲ ಗುಪ್ತಚರ ವರದಿಯನ್ನು ಕೂಡ ಸುಳ್ಳು ಮಾಡಿ ಈ ರೀತಿಯಂತ ಘಟನೆಗಳು ಅಲ್ಲೊಂದು ಇಲ್ಲೊಂದು ಆಗ್ತಾ ಇದೆ. ಇದಿಷ್ಟು ಸಂಸದ ಬಿ ರಾಘವೇಂದ್ರ ಅವರ ಮಾತಾಗಿರುವಂತದ್ದು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.